ಶ್ರೀ ಪರಮಪೂಜ್ಯ ಅಡಿಯಪ್ಪ ಮಹಾರಾಜ್ ಸುಚೇತ್ರ ಹುಜ್ಜಂತಿ ಇವರು ಮಹಾಲಿಂಗರಾಯನ ವಿಷಯ ದೇವಸ್ಥಾನದ ಎಲ್ಲ ಸರಿಯಾಗಿ ತಿಳಿಸ್ಕೊಡ್ತಾರೆ. ಅವರು ತಾವು ಎಲ್ಲ ಚೆನ್ನಾಗಿ ಕೇಳಬೇಕಂದು ನಮ್ಮ ವಿನಂತಿ. ಸುಕ್ಷೇತ್ರ ಹುಲಿಜಂತಿಯ ಯಾತ್ರಾ ಮಹೋತ್ಸವದ ಬಗ್ಗೆ ನಾನು ಅಂದರೆ ಅಡಿಯಪ್ಪ ಮಹಾರಾಯ ಒಂದು 4 ಮಾತು ಮಾತಾಡ್ತಾ ಇದ್ದೇನೆ. ತಾವು ಶಾಂತದಿಂದ ಕೇಳಬೇಕಾಗಿ ನಾನು ವಿನಂತಿ. ಈ ವರ್ಷ ದಿನಾಂಕ 20/10/25 ವಾರ ಸೋಮವಾರ ಮಹಾಲಿಂಗರಾಯರ ಮುಂಡಾಸ ಆಗುವುದು. ಆಮೇಲೆ ದಿನಾಂಕ 21/10/25 ವಾರ ಮಂಗಳವಾರ ಮಹಾಲಿಂಗರಾಯರ ಜೊತೆ ಶ್ರೀ ಗುರು ಬೀರೇಶ್ವರ ಕಸಿಗಿ ಬರಗಾಲ ಸಿದ್ಧ ಶಿರೋಣ ಬೀರೇಶ್ವರ ಹಾಗೂ ಶೀಲವಂತಿ ಜೇರಾಕರಿಗೆ ಬೀರಪ್ಪ ಬಿಜ್ಜರಿಗೆ ಬುಳ್ಳಪ್ಪ ಹಾಗೂ ಉಟಿಗಿ ಭರಮದೇವರ ಸೋನಾರದಿಂದ ಪಾಂಡುರಂಗ ವಿಠ್ಠಲ ಇವರು ಎಲ್ಲರದು ಭೇಟಿ ಕಾರ್ಯಕ್ರಮ ಜರುಗುವುದು. ಆಮೇಲೆ ಮಾರನೇ ದಿನ ಬುಧವಾರ ನಾಡಾಗಿನ ಭಕ್ತಾದಿಗಳ ನೈವೇದ್ಯ. ಆಮೇಲೆ ಗುರುವಾರ ಸುತ್ತ ನಾಡಿನ ಭಕ್ತರದ ನೈವೇದ್ಯ. ಆ ನಂತರ 5ನೇ ದಿನ ಸುತ್ತ ಭಕ್ತಾದಿಗಳ ನೈವೇದ್ಯ ಹಾಗೂ ಸವಿನ ಇಂಥ ಇತರ ಕಾರ್ಯಕ್ರಮಗಳು ಜರುಗುವುದು. ಇರಲಿ, ಈ ಹುಲಿಜಂತಿ ಭೂಮಿ ವಿಷಯ ನಾನು ಒಂದು 2 ಶಬ್ದ ಮಾತಾಡ್ತಾ ಇದೆ. ಇದು ಪ್ರಾಚೀನ ಕಾಲದಲ್ಲಿ ಜಾಗ್ರತಪುರ ಅಂದರೆ ಮುದ್ದವ ಮುದುಗೊಂಡ ಹುಟ್ಟಿದ ಇದೇ ಸ್ಥಳ. ಆ ಮುದ್ದವ ಮುದುಗೊಂಡನ ಉದರದಿಂದ ಆದಿಗೊಂಡ ನಾದಿಗೊಂಡ ಕಾಲಿ ಲೊಕ್ಕೊಂಡ ಕುಡು ಒಕ್ಕಲಿಗೆ ಕ್ಯಾಮ್ಗೊಂಡ ದ್ಯಾಮ್ಗೊಂಡ ಕಡಿ ಹುಟ್ಟಿ ಕರ್ತು ಉಂಡ್ಲಾದ ಪದಮಗೊಂಡ 7 ಮಂದಿ ಪುತ್ರರು ಹುಟ್ಟಿದ ಠಿಕಾಣ ಇದೆ. ಈ ಪದಮಗೊಂಡಗೆ 5 ಮಂದಿ ರಾಣಿಯರು. 5 ಮಂದಿ ರಾಣಿಯರ ಪೈಕಿ ಜಿಂಕಾದೇವಿ ಉದರದಿಂದ ಮಾಳಿಗ್ರಾಯನ ವಂಶಸ್ಥ ದೇವರಾಜಮ್ಮ ಹುಟ್ಟಿದ ಠಿಕಾಣ ಇದೆ. ಆ ನಂತರ ಜಗದ್ಗುರು ರೇವಣ ಸಿದ್ದೇಶ್ವರ ತಂದಿ ಶಾಂತ ಮುತ್ತಯ್ಯ ತಾಯಿ ಮಹಾದೇವೈ ಆಳಿದ್ದು ಪಟ್ನ ಇದೇ ಜಾಗ್ರತಪುರ. ಇಲ್ಲಿಂದೇ ರೇವಣ ಸಿದ್ದೇಶ್ವರ ತಂದಿ ಆಂಧ್ರ ಪ್ರದೇಶದಲ್ಲಿ ಹೋಗಿ ಕೊಲ್ಲಿಪಾಗಿ ಸೋಮಪೀಠದಲ್ಲಿ ಹೋಗಿ ರೇವಣ ಸಿದ್ಧರಿಗೆ ಜನ್ಮ ಕೊಟ್ಟವರು ಇದ್ದಾರೆ. ಆ ನಂತರ ಜಾಗ್ರತಪುರ ಆದ ನಂತರ ಈಚೆ ಸ್ಥಾನದಲ್ಲಿ ಆದಿನಾರಾಯಣರು ಕಳಿನಾರಾಯಣರು ಬಂದು ಈ ಸ್ಥಾನದಲ್ಲಿ ವಾಸ ಮಾಡಿದ್ದಕ್ಕಾಗಿ ಇದಕ್ಕೆ ಜಿತ್ತಿ ನಾರಾಯಣಪುರ ಅಂತ ಕರೆದರು. ಮುಂದೆ ಕೆಲವೇ ದಿನಗಳಲ್ಲಿ ಮಹಾಲಿಂಗರಾಯರು ಅವತಾರವನ್ನು ತೊಟ್ಟು ಬಾರಾಮತಿ ಅಂದರೆ ಭೀಮತರಿಯಲ್ಲಿ ಜನನ ತಾಳಿ ತುಕಪುರ ಹರ್ಷಿ ಅಮೃತಬಾಯಿ ಉದರದಿಂದ ಜನಿಸಿ ತನ್ನ ಅಣ್ಣ ಜಕ್ಕಪುರಾಯನ ಕರೆಸಿಕೊಂಡು ತನ್ನ ಚಿಕ್ಕಪ್ಪ ಸೋಮರಾಯ ಚಿಕ್ಕಮ್ಮ ಕನ್ನವನ ಜೊತೆ ಸಾಗಿ ಜಗತ್ತೆಲ್ಲ ಪವಾಡಗಳನ್ನು ಮಾಡಿ ಕೊನೆಗೆ ಈ ಭೂಮಿಯಲ್ಲಿ ಬಂದು ಲಿಂಗ ಬೇರೆ ದೇವರಿಗೆ ಹುಲಿ ಹಿಡಿದು ಹುಲಿಗೆಣ್ಣುವನ್ನು ತಂದು ಉಣಿಸಿ ಹುಲಿ ಹುಟ್ಟಬ್ಬ ಮಾಡಿದರು. ಆ ಹುಲಿ ಹುಟ್ಟಬ್ಬ ಮಾಡೋದಕ್ಕಾಗಿ ಇದು ಜಿತ್ತಿ ನಾರಾಯಣಪುರ ಎಂಬ ನಾಮ ಮುರಿಸಿದಕ್ಕೆ ಇದು ಹುಲಿ ಜಯಂತಿ ಮಹಾಲಿಂಗರಾಯರು ಮಾಡ್ಯಾರಂದು ಬ್ರಹ್ಮ ವಿಷ್ಣು ಮಹೇಶ್ವರು ಎಲ್ಲರೂ ಕೂಡಿ ಈ ಮಹಾಲಿಂಗರಾಯಗೆ ಏನಂತ ಆಶೀರ್ವಾದ ಕೊಟ್ಟರು ಅಂದರೆ ಈ ಭೂಮಿಗೆ ಇಂದಿನ ಹಿಡ್ಕೊಂಡು ಜಿತ್ತಿ ನಾರಾಯಣಪುರ ಎಂಬ ನಾಮ ಹೋಗಿ ಈ ಭೂಮಿಗೆ ಹುಲಿ ಜಯಂತಿ ಆಗಲಿ ಅಂತ ಆಶೀರ್ವಾದ ಕೊಟ್ಟು ಮಹಾಲಿಂಗರಾಯಗೆ ವರದಾನ ನೀಡಿ ಅವ್ರು ಹೋಗಿಬಿಟ್ರು. ಅಂದಿನ ಹಿಡ್ಕೊಂಡು ಇಂದಿನವರೆಗೆ ಈ ಜಾಗ್ರತಪುರಕ್ಕೆ ಇದು ಹುಲಿ ಜಯಂತಿ ಅಂದು ನಾಮ ಬಂದಿದ್ದು ಇದೆ. ಈ ಹುಲಿ ಜಯಂತಿ ಅನ್ನೋದೇ ಈಗಿನ ಕಾಲಕ್ಕೆ ಒಬ್ಬೊಬ್ಬರು ಆಗಿ ಅದು ಹುಲಿ ಜಯಂತಿ ಅಂತ ಹೆಸರು ವಾಸಿ ಆಗ್ಯದ. ಇದೇ ಹುಲಿ ಜಯಂತಿ ಯಾತ್ರಾ ಈ ಸದ್ಯದಲ್ಲಿ 20/10/25 ರಂದು ವಾರ ಸೋಮವಾರ ದಿವಸ ಮುಂಡಾಸ 21ಕ್ಕೆ ಭೇಟಿ ಆಗ್ತದೆ. ತಾವು ನಾಡಾಗಿನ ಭಕ್ತಾದಿಗಳು ಬಂದು ಮಹಾಲಿಂಗರಾಯರ ದರ್ಶನ ಪಡೆದು ಪುನೀತರಾಗಿರಬೇಕು. ಇದರಂತೆ ಇನ್ನು ಮಹಾಲಿಂಗರಾಯರ ಕುರಿ ದೊಡ್ಡಿ ಮರಿ ದೊಡ್ಡಿ ಇವರು ಏನೇನು ಸ್ಥಾನ ಅದ ಅದನ್ನು ಇನ್ನು 5 ಮಿನಿಟ್ನಾಗ ನಾನು ತಿಳಿಸ್ತಾ ಇದ್ದೀನಿ. ತಾವು ಚಿತ್ತಿಟ್ಟು ಕೇಳಬೇಕಾಗಿ ನಮ್ಮದು ವಿನಂತಿ ಇದೆ.
ಶ್ರೀ ಮಹಾಲಿಂಗರಾಯರು ಆದಿ ಕಾಲದಲ್ಲಿ ತನ್ನ ಕುರಿ ದಡ್ಡಿಯನ್ನು ಹಾಕಿದ ठिकाಣ ಇದೇ ಸ್ಥಳ. ಅಂದರೆ ಈಗ ಇದಕ್ಕೆ ಸದ್ಯದಲ್ಲಿ ಬೀಜಗುಂತಿ ಅಂತಾರೆ. ಇದು ಬೀಜಗುಂತಿ ಪ್ರಾಚೀನದಲ್ಲಿ ಏನಿತ್ತಂದ್ರೆ ಇದಕ್ಕೆ 3 ಕಣ್ಣಿನ ಹುತ್ತಂತ ಕರಿತಾ ಇದ್ದರು. ಉಂಡಾಲಗೌಡ ಪದುಮಗೊಂಡನು ಈ 3 ಕಣ್ಣಿನ ಹುತ್ತಿಗೆ ತನ್ನ ನೇಗಲವನ್ನು ಹಚ್ಚಿ ಬಂದಿಗೆ 1000 ಭಾಗಿಗಳಂದ್ರೆ ಕುರಿಗಳನ್ನು ಹೊರಗೆ ತೆಗೆದು ಜಗತ್ತಕ್ಕೆ ತೋರಿಸಿದ್ದು ಇದೇ ಸ್ಥಾನ ಬೀಜಗುಂತಿ. ಆಮೇಲೆ ಈ ಸ್ಥಾನದಲ್ಲಿ ಕೈಲಾಸದಿಂದ ಅಮೋಕ್ಷಿತ ಬಂದು ಮಾಳಿಂಗರಾಯ ಭೇಟಿಯಾಗಿ ಅಮೋಕ್ಷಿತ ಮಾಳಿಂಗರಾಯ ಇಬ್ಬರು ಕೂಡಿ ಈ ಬೀಜಗುಂತಿ ಮ್ಯಾಲ ಮಳೆ ಕರೆದದ್ದು ಇದು ಸ್ಥಾನ. ಇದು ಕುರಿ ದೊಡ್ಡಿ ಅಂದರೆ ಇದು ಬೀಜಗುಂತಿ. ಆಮೇಲೆ ನಾಡಾಗಿನ ಹಾಲು ಮತಸ್ಥರ ಬೆಳಗಕ್ಕೆಲ್ಲ ಕರೆದುಕೊಂಡು ಶ್ರೀ ಮಹಾಲಿಂಗರಾಯರು 5 ಬೀಜ ಮರಿಗಳನ್ನು ದಾನ ಕೊಟ್ಟಿದ್ದು ಇದೇ ಬೀಜಗುಂತಿ. ಈ ಬೀಜಗುಂತಿ ಮ್ಯಾಲ ಮಹಾಲಿಂಗರಾಯರು ಅನೇಕ ವರ್ಷಗಳ ಅನೇಕ ಸಾಧನೆಗಳನ್ನು ಮಾಡಿ ಕೈಲಾಸದಿಂದ ಪರಮಾತ್ಮನ ಒಲಿಸಿಕೊಂಡು ಕಂಬಳಿ ಬೀಚ್ ಮರಿ ಕರೆದದ್ದು ಇದೇ ठिकाಣ ಬೀಜಗುಂತಿ. ಈ ಬೀಜಗುಂತಿ ಅಂದರೆ ಈ ಸದ್ಯದಲ್ಲಿ ತಾವು ಬಂದಂಥ ಭಕ್ತಾದಿಗಳು ಹುರ್ಜಂತಿಗೆ ಬಂದವರು ಈ ಬೀಜಗುಂತಿ ದರ್ಶನ ಪಡೆದಿದ್ದಾರೆ. ಈ ಮಾಳಿಂಗರಾಯರು ಮಾಡಿದಂಥ ಶ್ರಮಕ್ಕೆ ತಾವು ಒಂದು ಪ್ರೋತ್ಸಾಹ ಕೊಟ್ಟು ಅದು ಪುಣ್ಯ ಅವರಿಂದ ಪಡ್ಕೊಂಡು ಉದ್ಧಾರ ಆಗೋದು ठिकाಣ ಇದು ಬೀಜಗುಂತಿ ಅಂದು ನಾನು 2 ಶಬ್ದ ಮಾತಾಡಿ ಈ ಸ್ಥಾನದ ಬಗ್ಗೆ ತಿಳಿಸ್ತಾ ಇದ್ದೇನೆ. ಕೈಲಾಸದಿಂದ ಶ್ರೀ ಅಮೋಘಸಿದ್ಧನ ಜೊತೆ ಶ್ರೀ ಭೂತಾಳ ಸಿದ್ಧರು ಬಂದದ್ದು ಇದು ಭೂತಾಳ ಸಿದ್ಧನ ಪಿಂಡವಿದೆ. ಈ ಬೀಜಗುಂತಿ ಮೇಲೆ ಬದುಕಿನ ಬಾಜು ಇದ್ದವರು ಅಮೋಘಸಿದ್ಧ, ಎಡಬಾಜು ಇದ್ದವರು ಮಹಾಲಿಂಗರಾಯ, ಅವರು ಎಡಕ್ಕಿದ್ದವರು ಬುಳಾಣ ಸಿದ್ಧ, ಅವರು ಎಡಭಾಗದಲ್ಲಿದ್ದವರು ಮಹಾಲಿಂಗರಾಯನ ಮಡದಿ ಈರವಚರಣಿ. ಈ ದೃಶ್ಯ ಸದ್ಯದಲ್ಲಿ ಈ ಶಿವನಿ ಗ್ರಾಮಸ್ಥರು, ಪೂಜಾರಿ ಮಂಡಳು ಹಾಗೂ ಸದ್ಭಕ್ತರು ಇದು ಮೂರ್ತಿಗಳನ್ನು ಮಾಡಿ ಇಟ್ಟಿದ್ದ ವಿಷಯ ಈಗ ನಾನು ತಿಳಿಸ್ತಾ ಇದ್ದೇನೆ. ಸಿದ್ಧ ಪರಸದ ಗಂಟವನ್ನು ತಗೊಂಡು ಸಾಗಿ ಗಂಗಿನಾಡಕ್ಕೆ ಹೋಗೋ ಕಾಲಕ್ಕೆ ಮಹಾಲಿಂಗರಾಯರ ಹಂತಕ್ಕೆ ಬಂದು ಊಟ ಮಾಡಿ ಹೋಗಿದ್ದು ठिकाಣ ಇದು ಮಹಾಲಿಂಗ ಮಹಾಸಿದ್ಧರ ಸ್ಥಾನ. ಇದು ಬೀಜಗುಂತಿ ಮೇಲೆ ಐತಿ ಸದ್ಯದಲ್ಲಿ. ಆಮೇಲೆ ಆತನ ಹಿಡಿಯುವ ಸಲುವಾಗಿ ಅವತಾರ ಅವತರಿಸಿದ್ದ ಬಿಳಾಣಿಸಿದ್ದ ಬೀಜಗುಂತಿಗೆ ಬಂದು ಮಹಾಲಿಂಗರಾಯನ ಹಂತಕ್ಕೆ ಊಟ ಮಾಡಿ ಹೋಗಿದ್ದು ಸ್ಥಳ ಇವು 2 ಗುಡಿಗಳು, ಬಿಳಾಣಿಸಿದ್ದಂದು ಹಾಗೂ ಅವತರಿಸಿದಂದು ಇವು 2 ಸ್ಥಳ ಈ ಬೀಜಗುಂತಿ ಮೇಲೆ ಸದ್ಯದಲ್ಲಿ ನೋಡಕ್ಕೆ ಸಿಗಬಹುದು. ಶ್ರೀ ಈ ಬಲಭಾಗದಲ್ಲಿ ಕೈಲಾಸದಿಂದ ಬಂದಂಥವ ಅಂದ್ರೆ ಅಮೋಘಸಿದ್ಧ ಅಂದರೆ ಯೋಗಿ ಅಮೋಘಸಿದ್ಧನ ಮಂದಿರ ಇದು ಬಲಭಾಗದಲ್ಲಿ ಇರುವುದು ಇದು ಅಮೋಘಸಿದ್ಧನ ಮಂದಿರ. ಹಾಗೂ ಎಡಭಾಗದಲ್ಲಿ ಇರುವುದು ಅದು ನಮ್ಮ ಮುತ್ಯ ಮಹಾಲಿಂಗರಾಯರ ಮಂದಿರ. ಇದರಂತೆ ರಾಯ ಹುಣ್ಣೂರ್ಸಿದ್ದಂದ್ರೆ ಬೀರೇಶ್ವರ ಮಂದಿರ ಈ ಸ್ಥಾನದಲ್ಲಿ ಈ ಸದ್ಯದಲ್ಲಿ ಶಿವನಿ ಗ್ರಾಮಸ್ಥರು ಕೂಡಿ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ಇದು ಬೀರಪ್ಪನ ಸ್ಥಾನ. ಇದರಂತೆ ಕೈಲಾಸದಿಂದ ಶಿವನ ಮನೆ ಕೊರವಿ ಬೆಂಕನಾಡ ರೇಗಣ್ಣನ ಹಬ್ಬಕ್ಕೆ ಹೋಗುವ ಸೂಸ ಹೇಳು ಸಲುವಾಗಿ ಬಂದಿದ್ದ ಸ್ಥಾನ ಶಿವನ ಮನೆ ಕೊರವಿ ಸ್ಥಾನ ಇದು ಇದೆ. ಇದಕ್ಕೆ ಇದು ಇನ್ನೂ ಈ ಸ್ಥಾನದಲ್ಲಿ ಗುಡಿ ಗುಡ್ಡಾರ ಏನೂ ಆಗಿಲ್ಲ. ಅವಳ ಪಿಂಡ ಇಲ್ಲಿ ಸ್ಥಾಪನಾ ಮಾಡೋದು ಇದೆ. ಅದು ತಾವು ಬಂದವರು ಇಲ್ಲಿ ದರ್ಶನ ಮಾಡಬೇಕಾಗಿ ನಮ್ಮದು ಹೇಳಿಕೆ ಇದೆ. ಪರಮ ಪೂಜ್ಯ ಮಹಾಲಿಂಗರಾಯರು ಬೀಜಗುಂತಿ ಮೇಲೆ ತಮ್ಮ ಕುರಿ ದಡ್ಡಿಗಳನ್ನು ಹಾಕಿ ಈ ಸ್ಥಾನದಲ್ಲಿ ತನ್ನ ಮರಿಗಳ ದಡ್ಡಿ ಹಾಕಿ ಇದಕ್ಕೆ ಈ ಸ್ಥಾನಕ್ಕೆ ಗಂಚಿನ ಗೋಧನೆ ಅಂತ ಹೆಸರು ಇಟ್ಟಿದ್ದ. ಈ ಮರಿ ದಡ್ಡಿಯಲ್ಲಿ
ತನ್ನ ಸಾಕಿದ ಮಗ ಬುಳ್ಳಪ್ಪ ಆ ಮರಿ ಕಾವ್ಕಂತ ದಿನಪರ್ತಿ ಇಲ್ಲಿ ಇರ್ತಿದ್ದ. ಅದಕ್ಕೆ ಮಾಡಿದ್ರೆ ಮಾನಸ ಪುತ್ರ ಅಂದ್ರೆ ಸಾಕಿದ ಮಗ ಬುಳ್ಳಪ್ಪ ಈ ಸ್ಥಾನದಲ್ಲಿ ಇರುವುದರಿಂದ ಮಡಗ್ರಾನ ಮರಿ ದೊಡ್ಡತ್ತಿ ಇದೆ ಸ್ಥಾನಕ್ಕೆ ಹೆಸರು ಬಿದ್ದದ. ಯಾರಿಂದ ಆ ಬುಳ್ಳಪ್ಪನ ಜಿಂದ ಬಿದ್ದದ. ಇದು ಬುಳ್ಳಪ್ಪ ಇರೋ ठिकाಣ. ಇದಕ್ಕೆ ಮರಿ ದಡಿ ಅಂತಾರೆ. ಇದು ಆದಿ ಕಾಲದಲ್ಲಿ ಬುಳ್ಳಪ್ಪ ಈ ಸ್ಥಾನದಲ್ಲಿ ಇರೋ ಕಾಲಕ್ಕೆ ಬುಟ್ಟು ಸಿಂಗ್ ಎಂಬ ಭಕ್ತ ತನ್ನ ಕಮಲಿ ಪದರಲ್ಲಿ ಮಣ್ಣು ತಗೊಂಡು ಆ ಮರಿಗೆ ನೀರು ಕುಡಿಯೋಕೆ ಮರಿಗೆ ನೀರು ಕುಡಿಯೋದಕ್ಕೆ ಒಂದು ಸ್ಥಾನ ಮಾಡ್ಯಾನ. ಅಂದ್ರೆ ಇಲ್ಲೇ ಒಂದು ಪರ್ಲಾಂಗ್ ಮೇಲೆ ಒಂದು ಕೆರೆ ಅದ. ಆ ಕಮಲಿಯಲ್ಲಿ ಮಣ್ಣು ಹಾಕಿ ಆ ಮಣ್ಣಿನ ಒಟ್ಟು ಕಟ್ಟ್ಯಾನ. ಆ ಒಟ್ಟು ಕಟ್ಟಿ ಅದಕ್ಕೆ ಬುಟ್ಟದ ಕೆರೆ ಅಂತ ಹೆಸರು ಮಾಲಿಗ್ರಾರ ಬಂದು ಆಶೀರ್ವಾದ ಕೊಟ್ಟರು. ಈ ಕೆರೆ ಆದರೂ ಅದು ನಾಶ ಆಗಿ ಹೋಗ್ಯದ, ಸ್ವಲ್ಪ ನೋಡಕ್ಕೆ ಸಿಗ್ತೈತಿ. ಆ ಬುಟ್ಟು ಸಿಂಗಗ ಆಶೀರ್ವಾದ ಕೊಟ್ಟ ನಿಮಿಷಗಾಗಿ ಮಾಲಿಗ್ರಾರ ಕುರಿ ದೊಡ್ಡಿಗೆ ಬುಟ್ಟದ ಕೆರೆ ಅಂತ ನಾಮೇ ಬಂದದ. ಇದು ಬುಟ್ಟದ ಕೆರೆ ಅಶ್ವವಾಡಿ ಗ್ರಾಮದ ಹದ್ದಿಯಲ್ಲಿ ಅದ. ಇದು ತಾಲೂಕಾ ಮಂಗಳವಾಡ, ಜಿಲ್ಲಾ ಸೋಲಾಪುರ. ಈ ಹಶ್ವವಾಡಿ ಗ್ರಾಮಸ್ಥರು ಈ ದೇವಸ್ಥಾನದ ಅಧಿಪತಿಗಳಾದಾರ. ಈ ನಮ್ಮ ಹುಲಿಜಂತಿ ಮಹಾಲಿಂಗರಾಯರ ಒಡೆಯರು ಈ ದೇವರ ಪೂಜಾ ಪುರಸ್ಕಾರ ಮಾಡ್ತಾ ಇದ್ದಾರೆ. ಇದು ಮರಿ ದೊಡ್ಡ ದರ್ಶನ ತಾವು ಪಡೆದ್ರೆ ಇದು ಕೋಟಿಗಟ್ಟಲೆ ಪುಣ್ಯ ಬರುವ ಸ್ಥಾನ ಈ ಮರಿ ದೊಡ್ಡದೈತಿ. ತಾವು ತಿಳ್ಕೊಂಡು ಇಲ್ಲಿ ಬಂದು ಹೋಗ್ಬೇಕಂದ್ರೆ ನಮ್ಮ ಅಡ್ಯಪ್ಪ ಮಾರಾಯರ ಹೇಳಿಕೆ ಇದೆ. ಪ್ರಥಮದಲ್ಲಿ ಜಾಗ್ರತ್ಪುರ ಪಟ್ಟಣದಲ್ಲಿ ಬುದ್ಧವು ಮದುಗೊಂಡನ ಉದರದಿಂದ ಆದಿಗೊಂಡ ಅನಾದಿಗೊಂಡ ಕಾಲು ಲಕ್ಕೊಂಡು ಕುಡುವಕರಿಗೆ ಕ್ಯಾಮ್ಗೊಂಡ ಜಾಮಗೊಂಡ ನ್ಯಾಮಗೊಂಡ ಕಡಿ ಹುಟ್ಟಿ ಕರ್ತು ಪದಮಗೊಂಡ. ಆಗಲಿ ಹೇಳಿದ ವಿಷಯನೇ ಈಗ ನಾನು ಮತ್ತೆ ಹೊಳ್ಳಿ ಹೇಳ್ತಾ ಇದ್ದೇನೆ. ಪದಮಗೊಂಡಗೆ 42 ಮಂದಿ ಗಂಡು ಮಕ್ಕಳು, 42 ಮಂದಿ ಹೆಣ್ಣು ಮಕ್ಕಳು. ಆ 42 ಮಂದಿ ಗಂಡು ಮಕ್ಕಳ ಪೈಕಿ ದೇವರಾಜ ಎಂಬವ ಇವ ಮುಖ್ಯ ಪುರುಷ. ಈ ಮಹಾಲಿಂಗರಾಯನ ಮೂಲ ಪುರುಷ. ಆ ದೇವರಾಜ ತಂದಿ ಪದಮಗೊಂಡ ಜಾಗ್ರತ್ಪುರವನ್ನು ಬಿಟ್ಟು 3 ಕಣ್ಣಿನ ಹುತ್ತಿಗೆ ನೇಗಿಲವನ್ನು ಹಚ್ಚಿ ಆ ಕುರಿ ಭೂಮಿಯಾಗಿಂದ ಹೊರಗೆ ತೆಗೆದುಕೊಂಡು ಸಾಗಿ ಗಂಧರ್ಗಿರಿ ಪರ್ವತದಲ್ಲಿ ಇದ್ದ ಕಾಲಕ್ಕೆ ದೇವರಾಜ ತಪಸ್ಸರೆ ಕೂತಿದೆ. ಎಲ್ಲಿ? ಜಾಗ್ರತ್ಪುರ ನೇನು ಮಡ್ಡಿ ಮೇಲೆ. ಆಗ ಕಾಳಭೈರವನಾಥ ಸೋನಾಸಿದ್ದ ಭೈರಿ ಕಾಶಿ ಕ್ಷೇತ್ರವನ್ನು ಬಿಟ್ಟು ಸಂಚಾರವನ್ನು ಮಾಡುತ್ತಾ ಈ ದಕ್ಷಿಣ ಭಾಗದಲ್ಲಿ ಬಂದು ಈ ಜಾಗ್ರತ್ಪುರಕ್ಕೆ ಬಂದು ತಲುಪ್ತಾರೆ. ಆ ಕಾಲಕ್ಕೆ ದೇವರಾಜ ಯಾವನೋ ಒಬ್ಬ ಮಹಾಪುರುಷ ಕಾಣ್ತಾನಂದು ತಪಸ್ಸರೆ ಬಿಟ್ಟು ಹೋಗಿ ಶ್ರೀಪಾದಗಿರಿ ಆಳಕ ಕಾಳಭೈರವನಾಥ ಏನಂತಾನ, ಯಪ್ಪ ದೇವರಾಜ ನೀನು ತಂದಿದ್ದವ ಉಡ್ಲಾಡ್ಗೌಡ ಪದಮಗೊಂಡ ಇನ್ನು ಥೋಡೇ ದಿನದಾಗ ನಿನ್ನ ಭಕ್ತಿ ಹೊರತು ಇನ್ನೊಬ್ಬ ನಿನ್ನ ತಮ್ಮನ ಕರ್ಕೊಂಡು ಇನ್ನು ಮತ್ತೊಬ್ಬಕಿ ನಿನ್ನ ತಾಯಿನ ಕರ್ಕೊಂಡು ನಿನ್ನ ಬನ್ನಿಗೆ ಸಾವಿರ ಬಾಗಿ ಹೊಡೆದುಕೊಂಡು ಇದು ಜಾಗ್ರತ್ಪುರಕ್ಕೆ ಬರ್ತಾರಂದು ಆಶೀರ್ವಾದ ಕೊಡ್ತಾರೆ. ಆಶೀರ್ವಾದ ಕೊಟ್ಟು ಮೇಲೆ ಭಾಗಕ್ಕೆ ಸಂಚಾರ ಮಾಡುತ್ತ ಹೋಗೋ ಸಮಯದಲ್ಲಿ ಇದೆ ಈ ನಾನು ಕೂತಿದ್ದ ಶಿರನಾಂದಿಗೆ ಗ್ರಾಮ ಆದಿ ಕಾಲದಲ್ಲಿ ಶಿವನಗರಿ ಅಂತ ಕರಿತಾ ಇದ್ದರು. ಈ ಶಿವನಗರಿ ಗ್ರಾಮದ ಅಧಿಪತಿ ಯಾರಿದ್ದರು? ಸುವರ್ಣಾಸುರ ಎಂಬ ಮಹಾದೈತ ಇದ್ದ. ಆ ಸುವರ್ಣಾಸುರ ಎಂಬ ಮಹಾಬಲಾಢ್ಯ ಇದ್ದು ಈ ಬಾಗಿನ ಬಾಗಿ ಎಲ್ಲ ಸಂಹಾರ ಮಾಡ್ಕೊತಿದ್ದ. ಆ ದೈತ್ಯರ ಸಂಹಾರ ಸಲುವಾಗಿ ಕಾಳಭೈರವನಾಥರು ಬಂದು ಆ ದೈತ್ಯರ ಸಂಕಟ ಲಡಾಯಿ ಆಡಿ ಅಂದರೆ ಯುದ್ಧಾಡಿ ಆ ದೈತ್ಯರ ಶಿರಛೇದನ ಮಾಡಿದ್ರು. ಇದು ಶಿರಾ ಹೊಡೆದ ಠಿಕಾಣಕ್ಕಾಗಿ ಇದು ಸುವರ್ಣಾಸುರ ದೈತ್ಯರ ಶಿರಾ ಯಾವ ಕಾಲಕ್ಕೆ ಹೊಡೆದಾನ ಅದಕ್ಕೆ ಶಿವನಗರಿ ಹೋಗಿ ಇದು ಶಿರನಾಂದಿಗೆ ಆಗಲಿ ಅಂದವ ಸೋನಾಸಿದ್ದ ಭೈರಿ ಇವ ಆಶೀರ್ವಾದ ಕೊಟ್ಟ.
ಎಲ್ಲಿ ಈ ಜಾಗದಲ್ಲಿ ಆ ಚಂಡ ದಂಡ ಈ ಭೂಮಿ ಶಿವನಗರಿಯಲ್ಲಿ ಬಿತ್ತು, ಚಂಡ ಆಕಾಶ ಮಾರ್ಗದಿಂದ ಹೋಯಿತು. ಅದು ಎಲ್ಲಿ ಚೆಂಡ ಬಿತ್ತು ಆ ಜಾಗದಲ್ಲಿ ಕಾಲಭೈರವನಾಥ ಹೋಗಿ ಚೆಂಡಿ ಕೇಳ್ತಾನೆ, ದೈತ ಪ್ರಾಣ ಬಿಡು ಅಂದ ಕಾಲ ದೈತ್ಯಾನಂದ ಸೂರ್ಯಚಂದ್ರ ಇರ್ತಾನೆ, ಬೆಳಗಂಗೆ ಹರಿಸ್ತಾನೆ, ಅವ ಸುಪಾರು ಪಾರ. ನಂದು ಹೆಸರು ಅಮರ ಉಳಿಸ್ತೀನಿ ಅಂದಂದ್ರೆ ನಾನು ಪ್ರಾಣ ಬಿಡ್ತೀನಿ ದೇವರ ಅಂದಾಕರ. ಎಲ್ಲ ಮಗನ ನಿನ್ನ ಶಿರ ಹೊಡೆದ ಚಿಗಾಡಕ್ಕೆ ಶಿರ ಎಲ್ಲಿ ಹೊಡೆದಿದ್ದು ಅದಕ್ಕೆ ಶಿರ ನಾಂದಿಗೆ ಅಂದರೆ ನಾಂದಿ ಆಯಿತು. ನಂದು ದೈತ್ಯರ ಸಂಹಾರ ಮಾಡೋ ಕೆಲಸಕ್ಕೆ ನಾಂದಿ ಆಯ್ತು ಅಂದ್ರೆ ಅದು ಶಿರನಾಂದಿಗೆ ಅಂತ ಜಗಪ್ರಸಿದ್ಧ ಆಗಿ ಅಮರ ಹೆಸರು ಉಳಿಲಿ. ನಿನ್ನ ಈ ಮುಡ್ಡ ಬಿದ್ದ ಟಿಕಾಲಕ್ಕೆ ಸುವರ್ಣಪುರಿ ಅಂದರೆ ಈಗ ಸದ್ಯದಲ್ಲಿ ಇದು ಸೋನಾರಿ ಗ್ರಾಮ ಆಗ್ತದೆ. ಇದೇ ನಿನ್ನ ತೆಲಿ ಮೇಲೆ ನಮ್ಮದು ಸೂರ್ಯಚಂದ್ರ ಇರ್ತಾನೆ, ನೆಲಗಂಗೆ ಇರ್ತಾನೆ, ನಾವು ಬಾರ್ ನಮ್ದು ಇಲ್ಲಿ ವಸ್ತಿ ಇರ್ತದೆ. ಮುಂದೆ ಮಾಲಿಗ್ರಾನ ಮೋಷಸ್ಗೆ ಮುಂದೆ ಕಟ್ಟಿದನಕ ನಾನು ಗುರುವಾಗಿ ಮೆರ್ತೀನಿ ಅಂತ ಆಶೀರ್ವಾದ ಕೊಟ್ಟು ಸೋನಾರಿ ಸಿದ್ಧ ತಾಲೂಕಾ ಪರಾಂಡ ಜಿಲ್ಲಾ ಉಸ್ಮಾನಾಬಾದ್ ಆ ಸೋನಾರದಲ್ಲಿ ಸ್ಥಾಯಿಕಾಗಿರ್ತಾನೆ. ಆ ನಂತರ ಈ ಚಿರಣಾಂಗಿ ಗ್ರಾಮದಲ್ಲಿ ಮೇಲಿನ ಮೇಲೆ ಹೋಗಿ ಬಂದು ಮಾಡ್ತಾ ಇದ್ದಾನೆ. ಇದರಂತೆ ಕರ್ಸುಂಡಿ, ಬಸವಾಡ ಅನೇಕ ಠಿಕಾಣದಲ್ಲಿ ದೇಶ ತುಂಬ ಎಲ್ಲ ಸೋನಾರ ಸಿದ್ಧನ ಸ್ಥಾನಗಳಾದವ. ಈ ಸ್ಥಾನಕ್ಕೆ ಇದೇ ಕ್ಷೇತ್ರ ಹುನ್ನೂರಕ್ಕೆ ಬಂದವರು ಕ್ಷೇತ್ರ ಶಿರನಾಂದಿಗೆ ತಾಲೂಕಾ ಮಂಗಳಗಡ ಜಿಲ್ಲಾ ಸೋಲಾಪುರ. ಇದು ಹುನ್ನೂರಕ್ಕೆ ಮತ್ತು ಈ ಶಿರನಾಂದಿಗೆ 6 ಕಿಲೋಮೀಟ್ರ್ ಅಂತರದ ಬಂದಂಥ ಭಕ್ತಾದಿಗಳು ಈ ಸೋನಾರ ದರ್ಶನ ಮಾಡಿ ಪುಣ್ಯ ಪ್ರಾಪ್ತಿ ಪಡಿಬೇಕಂತಂದು ನಮ್ಮ ಸುಕ್ಷೇತ್ರ ಹುರ್ಜಂತಿ ಅಡ್ಯಪ್ಪ ಮಹಾರಾಜ ಹೇಳಿಕೆ ಅದ. ಇದು ಮಾಳಿಗ್ರಾಯಿಂದ 7 ತೇಲಿ ಗುರುವಿನ ಸ್ಥಾನ ಯಾವುದು ಶಿರನಾಂದಿಗೆ ಮತ್ತು ಸೋನಾರಿ. ಇದು ತಾವು ದರ್ಶನ ಮಾಡಬೇಕಂದ್ರೆ ನನ್ನ ಅಭಿಪ್ರಾಯ ಅದ. ಇದರಂತೆ ನಾನು ಇರ್ತಕ್ಕಂಥ ಒಂದು ಶಿಲಾಲೇಖ ಅಂದರೆ ಶಿಲಾಶಾಸನ ತೋರಿಸ್ತಾ ಇದ್ದೀನಿ. ತಾವು ಲಕ್ಷ ಇಟ್ಟು ನೋಡಬೇಕಂದ್ರೆ ನಮ್ಮದು ವಿನಂತಿ. ಈ ಶಿರನಾಂದಿಗೆ ತಾಲೂಕಾ ಮಂಗಳಗಡ ಜಿಲ್ಲಾ ಸೋಲಾಪುರ ಈ ಗ್ರಾಮದಲ್ಲಿ ಈ ಸೋನಾರ ಸಿದ್ಧ ಅಂದರೆ ಕಾಲಭೈರವನಾಥನ ಮಠದಲ್ಲಿ ಬ್ರಾಹ್ಮಿ ಲಿಪಿದ ಒಂದು ಶಿಲಾಶಾಸನ ಇತ್ತೀಚಲಾಗಿ ಅಂದರೆ ಈ 2 ವರ್ಷ ಹಿನ್ನೆಲೆ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋ ಕಾಲಕ್ಕೆ ಒಂದು ಸಮಯದಲ್ಲಿ ಈ ಅದು ಮಣ್ಣಿನಲ್ಲಿ ಮುಚ್ಚಿ ಹೋಗ್ಯದ ಒಂದು ಬ್ರಾಹ್ಮಿ ಲಿಪಿ ಶಿಲಾಶಾಸನ. ಇದು ಒಂದು ಶಿಲಾಶಾಸನ ಚಾಲುಕ್ಯರ ಕಾಲಕ್ಕೆ ಇದ್ದ ಶಿಲಾಶಾಸನ. ಈ ಸದ್ಯದಲ್ಲಿ ತಾವು ಬಂದು ಜ್ಞಾನಿಗಳು ನೋಡ್ಬೋದು. ಎಲ್ಲಿ ಸುಕ್ಷೇತ್ರ ಶಿರನಾಂದಿ ಗ್ರಾಮದಲ್ಲಿ. ಪ್ರಪ್ರಥಮದಲ್ಲಿ ಯಾವ ಜಗದಾದಿ ಜಗದ್ಗುರು ರೇವಣಸಿದ್ದೇಶ್ವರನ ಹೃದಯ ಮಂದಿರದಲ್ಲಿ ನೆನೆಸಿಕೊಂಡು ಅದರಂತೆ ಯಾವ ನಮ್ಮ ಸೋಲಾಪುರ ಜಿಲ್ಲಾ ಮಂಗಳವೇಡ ತಾಲೂಕಾ ಸುಕ್ಷೇತ್ರ ರೇವಣಸಿದ್ದನ ಪರಮ ಶಿಷ್ಯನಾಗಿರ್ತಕ್ಕಂಥ ಹುನ್ನೂರು ಗ್ರಾಮದಲ್ಲಿ ಹಿಂಬಾಗಿ ನಡೆಸಿರ್ತಕ್ಕಂಥ ಯಾವ ನಮ್ಮ ಬೀರ್ಲಿಂಗೇಶ್ವರ ದೇವರಿಗೆ ಚರಣಿ ಆರಪ ನತಮಸ್ತಕನಾಗಿ ಅದರಂತೆ ಈ ಬೀರ್ಲಿಂಗೇಶ್ವರನ ಶಿಷ್ಯ ಮಗನಾಗಿ ಹಾಲಮತ ಕಾಶಿ ಹುಲ್ಜಂತಿ ಅನಿಸಿರ್ತಕ್ಕಂಥ ಯಾವ ನಮ್ಮ ಅಪ್ಪ ಮಹಿಮಾಂತಕ ಮಹಾಲಿಂಗರಾಯ ಇವರು ಚರಣಾರವಿಂದಕ್ಕೆ ಆದರೂ ಹಣಿಮಣಿದು ಅದರಂತೆ ಯಾವ ನಮ್ಮ ಈ ಮಹಿಮಾಂತಕ ಮಹಾಲಿಂಗರಾಯನ ವಂಶಜರಾಗಿರ್ತಕ್ಕಂಥ ಹಾಲಮತ ಕವಿ ಮತ್ತು ಹಾಲಮತ ಧರ್ಮದ ಭಾಸ್ಕರ ಪುರಸ್ಕಾರ ಒಂದು ಪಡ್ಕೊಂಡಿರ್ತಕ್ಕಂಥ ಯಾವ ಶ್ರೀ 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 ಅಡವೆಪ್ಪ ಮಹಾರಾಜ ಸೋಮುತ್ತೆ ಒಡೆಯಾರ್ ಇವರು ನಮ್ಮ ಗ್ರಾಮಕ್ಕೆ ಬಂದು ಈ ನಮ್ಮ ಸೋನಾರ ಸಿದ್ಧನ ಮಹಿಮೆ ಒಂದು ಇಡೀ ಜಗತ್ತಕ್ಕೆಲ್ಲ ಹೊಗಳಿಸ್ತಾ ಇರ್ತಾರ. ಅದರಂತೆ ಯಾವ ಎಷ್ಟೋ ಪುರಾಣದಲ್ಲಿ ಈ ಮಹಿಮಾಂತಕ ಮಹಾಲಿಂಗರಾಯರ ವಂಶಜರಾಗಿರ್ತಕ್ಕಂಥವರು ಎಷ್ಟೋ ಪುರಾಣದಲ್ಲಿ ಇವರ ಮಹಿಮೆಯನ್ನು ಈ ಜಗತ್ತು ತುಂಬಾನೇ ಹೊಗಳಲಿ. ಮತ್ತು ಅವರೇ ಈ ಹಾಲಮತ ಧರ್ಮದ ಮತ್ತು ಮಹಿಮಾಂತಕ ಮಹಾಲಿಂಗರಾಯನ ವಂಶಜರದವರು ಪ್ರಥಮ ನಮ್ಮ ಈ ಊರಿಗೆ ಬಂದು ನಮ್ಮ ಸೋನಾರ ಸಿದ್ಧನ ಈ ಎಲ್ಲ ಇತಿಹಾಸವೊಂದು ಎಲ್ಲ ಮಂದಿಗೆ ತಿಳಿಸಿ ಎಲ್ಲ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳ, ಕೇರಳ, ಮೇಘಾಲಯ, ನಾಗಾಲ್ಯಾಂಡ್, ಎಜಾಲ, ತಿರುವನಂತಪುರಂ ಈ ಪ್ರತಿಯೊಂದು ನಾಡಿಗೆ ಹೋಗಿ ನಮ್ಮ ಈ ಹಾಲಮತ ಧರ್ಮದ್ದು ಎಲ್ಲ ಧರ್ಮ ಒಂದು ಪ್ರಸಾರ ಮಾಡ್ಯಾರ. ಅದಕ್ಕೆ ಇವತ್ತಿನ ದಿವಸ ಈ ಹುಣ್ಣಿಮೆ ದಿವಸ ನಮ್ಮ ಊರಿಗೆ ಬಂದು ನಮ್ಮ 7 ತೇಲಿ ಗುರುವ ಈ ಸೋನಾರ ಸಿದ್ಧನ ಮಾಹಿತಿ ಮತ್ತು ಇದರದ್ದು ಎಲ್ಲ ಗ್ರಂಥವಾಗಿನೂ ಒಂದು ಹಾಲಮತ ಪುರಾಣ ಈ ಗ್ರಂಥದಾಗೂ ಈ ಮಾಹಿತಿ ಬಂದಿರ್ತದ. ಅದೇ ಎಲ್ಲರೂ ಭಕ್ತರು ಈ ನಮ್ಮ ಊರಿಗೆ ಬಂದು ಈ 7 ತೇಲಿ ಗುರುವಿನ ದರ್ಶನ ಮಾಡಿಕೊಂಡು ಹೋಗಬೇಕು, ತಮ್ಮ ಪುಣ್ಯತ್ರ ಆಗಬೇಕಂತೇಳಿ ಈ ನಮ್ರ ವಿನಂತಿ.
ಪ್ರಪ್ರಥಮದಲ್ಲಿ ಹಾಲಮ ಧರ್ಮದ ಕುಲಗುರು ಆಗಿರ್ತಕ್ಕಂಥ ತಂದಿ ಭರಮದೇವರ ತಾಯಿ ಸುರಾಮದೇವಿಯ ಉದರದಲ್ಲಿ ಜನಿಸಿ ಬಂದಿರ್ತಾ ಯಾವ ನಮ್ಮ ಹಾಲಮತ ಧರ್ಮದ ಕುಲಗುರುನ ಆಗಿರ್ತಕ್ಕಂಥ ಸೋಲಾಪುರ ಜಿಲ್ಲಾ ಮಂಗಳವೇಡ ತಾಲೂಕು ಸುಚೇತ್ರ ಹುನ್ನೂರು ಗ್ರಾಮದಲ್ಲಿ ವಾಸನವಾಗಿರ್ತಕ್ಕಂಥ ಯಾವ ನಮ್ಮ ಲಿಂಗಬೀರೇಶ್ವರ ದೇವರಿಗೆ ನತಮಸ್ತಕನಾಗಿ ಅದರಂತೆ ಯಾವ ಈ ಬೀರ್ಲಿಂಗೇಶ್ವರನಿಗೆ ಶಿಷ್ಯನಾಗಿರ್ತಕ್ಕಂಥ ಯಾವ ಸೋಲಾಪುರ ಜಿಲ್ಲಾ ಮಂಗಳವೇಡ ತಾಲೂಕು ಸುಚೇತ್ರ ಹುಲಜಂತಿಯಲ್ಲಿ ವಾಸನಗೈದಿರ್ತಕ್ಕಂಥ ನಮ್ಮ ಅಪ್ಪ ಮಹಿಮಂತಕ ಮಹಾಲಿಂಗರಾಯ ಇವರ ದಿವ್ಯ ಚರಣಾರವಿಂದಕ್ಕೂ ಹಣಿಮಣಿದು ಅದರಂತೆ ಯಾವ ನಮ್ಮ ಹಾಲಮತ ಧರ್ಮದ ಮುಕ್ತಿ ಪತಾಕನು ಈ ಇಡೀ ಜಗತ್ತೆಲ್ಲ ಹೊತ್ತು ಮೆರೆತಿರ್ತಕ್ಕಂಥ ಹಾಲಮತ ಕವಿ ಹಾಲಮತ ಭಾಸ್ಕರ ಪುರಸ್ಕೃತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ 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 ಅಡವೆಪ್ಪ ಮಹಾರಾಜ ಸೋಮುತಿ ಒಡಿಯಾರ್ ಇವರು ಒಂದು 5 ನುಡಿನೂ ಈ ನಮ್ಮ ಹುನ್ನೂರ ಬೀರ್ಲಿಂಗೇಶ್ವರನ ಬಗ್ಗೆ ಹೇಳ್ತಾರ. ಎಲ್ಲರೂ ಕೇಳಬೇಕ ಅನಂತೂ ನಂಬರ್ ವಿನಂತಿ. ಯಾವ ಕಾಲಕ್ಕೆ ಶ್ರೀ ಲಿಂಗ ಬೀರಯ್ಯ ದೇವರು ಚಂದನಗಿರಿಯಲ್ಲಿ ಹುಟ್ಟಿ ಮಂದನಗಿರಿಯಲ್ಲಿ ಬೆಳೆದು ಪ್ರಾಯಕ್ಕೆ ಬಂದು ಪ್ರಥಮದಲ್ಲಿ ನಾಗಟಾಣಿ ಎಂಬ ಮಠ ಸ್ಥಾಪನೆ ಮಾಡಿ ಆ ನಂತರ ಬುಂಗಿ ಪಟ್ಟಣದಲ್ಲಿ ಹೋಗಿ ಕೇಸರಾಯ ಅರಸನ ದೊಡ್ಡ ಮೇಲೆ ಹೊಡೆದು ಆ ಮುಂಗಿ ಪಟ್ಟಣ ಗೋದಾವರಿ ನದಿ ಭಾಗವನ್ನು ಬಿಟ್ಟು ಸಂಚಾರ ಮಾಡೋದು ಬಂದು ಅಂಬಿ ಜಂಬಿಗೆ ನಾಡು ಜಂಬಿಗೆ ನಾಡಂದ್ರೆ ಜಮಖಂಡಿ ನಾಡಿನಲ್ಲಿ ಕೋಣಾಸುರ ದೈತ್ಯನ ಮರ್ದನ ಮಾಡಿ ಆ ಕೋಣಾಸುರ ದೈತ್ಯನ ಅಣ್ಣ ತಮ್ಮಂದಿರರು ಯಾರಂದ್ರೆ ಕೋಣಾಸುರ, ಬಕ್ಕಾಸುರ, ಕಂಠೇಶ್ವರ, ಸಖ್ಯೇಶ್ವರ, ಜೋಗಾಸುರ, ಹಿಂಗೆ ಗರ್ಜನಾಸುರ ಅನೇಕ ದೈತ್ಯರನ್ನು ಮರ್ದಿಸಿ ಚಿತ್ತಿನ ಮಠದಲ್ಲಿ ಅಕ್ಕ ಮಾಯವನ್ನು ಸ್ಥಾಪನೆ ಮಾಡಿ ಶ್ರೀ ಮಹಿಮಂತಕ ಮಾಲಿಕರಾಯನ ಮರಣವಿಲ್ಲದ ಮಹಾಪುರುಷನ ಶಿಷ್ಯನ ಪಡೆದುಕೊಂಡು ಅಂಗವಂಗ ಮಂಗ ಮಲಯಾಳ, ಕುಂಥಳ ಹಿಂಗೆ 56 ದೇಶಗಳನ್ನು ತಿರುಗಾಡಿ ಕೊನ್ನೂರ, ಗೋಡಿಗೇರಿ, ಆರಿವಾಡಿ, ಮುರುಗ, ವಿಜಯವಾಡ ಹಿಂಗೆ ಅನೇಕ ದೇಶಗಳಲ್ಲಿ ಅನೇಕ ಪವಾಡ ಸ್ಥಳಗಳನ್ನು ಮಾಡಿ ಕೊನೆಗೆ ತನ್ನ ಜೀವಂತ ಸಮಾಧಿ ಇದೇ ರಾಯ ಹುನ್ನೂರು ಮಠದಲ್ಲಿ ಬೀರ್ಲಿಂಗೇಶ್ವರ ತಗೊಂಡಿರ್ತಾನೆ. ಅಂದ್ರೆ ಮಹಾಲಿಂಗರಾಯರು ತನ್ನ ಯಾತ್ರಾಕ್ಕೆ ಪ್ರಥಮದಲ್ಲಿ ಗುರುವಿಗೆ ಆಮಂತ್ರಣ ಕೊಡುವ ಸಲುವಾಗಿ ಬಂದು ಗುರುವಿಗೆ ಪ್ರೇಮದ ಊಟ ಅಂದ್ರೆ ಮುದ್ದುಟ್ಟವನ್ನು ಉಣಿಸಿ ಗುರುವಿಗೆ ಅಪ್ಪಣೆ ಕೊಟ್ಟು ಸಾಗಿ ನಾನು ಭೇಟಿಗೆ ಬರಬೇಕಂದು ಅವರಿಗೆ ಆಮಂತ್ರಣ ಕೊಟ್ಟಿರ್ತಾರೆ. ಆ ನಂತರ ಮುಂದೆ ಮಹಾಲಿಂಗರಾಯನ ಭೇಟಿಗೆ ಹುನ್ನೂರು ಗ್ರಾಮದಿಂದ ಶ್ರೀ ಲಿಂಗ ಬೀರೇಶ್ವರರು ಇದೇ ದಿನಾಂಕ 21/10/25 ವಾರ ಮಂಗಳವಾರ ದಿನ ಭೇಟಿಗೆ ಬರ್ತಾರೆ. ಆ ಸುಕ್ಷೇತ್ರ ಹುನ್ನೂರು ಸಿದ್ಧನ ಪಾದಕ್ಕೆ ನಮ್ಮ ಮಹಾಲಿಂಗರ ಪಾದಕ್ಕೆ ನಾನು ನಮಸ್ಕಾರ ಮಾಡಿ ನಾನು 2 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಹಾಲಮತದು ಮೂಲ ಪುರುಷರಾಗಿರ್ತಕ್ಕಂಥ ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪ ಇವರು ಚರಣಕ್ಕೆ ಹಣಿಮಣಿದು ಅದರಂತೆ ನಾನು ಗೋರಕ್ಷನಾಥ ಆಲ್ದರ್ ಸುಕ್ಷೇತ್ರ ಸಿರಿನಾಂದಗಿ ಸೋನಾರ್ ಸಿದ್ದನ ಮಠದವರು ಈಗ ನಾವು ಎಣಿಕೆ ಮಠದಲ್ಲಿ ಈಗ ಬಂದದ್ದು ಯಾವ ಕಾರಣತ್ವಾಗಿ ಕೇಳಿದ್ರೆ ಯಾವ ನಮ್ಮ ಹಾಲಮತ ಕವಿ ಮತ್ತು ಹಾಲಮತ ಭಾಸ್ಕರ ಪುರಸ್ಕೃತ ಶ್ರೋತ್ರಿಯ ಬ್ರಹ್ಮನಿಷ್ಠ ನಮ್ಮ ಸದ್ಗುರು ಶ್ರೀ 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 ಅಡವೆಪ್ಪ ಮಹಾರಾಜ ಸೋಮುತಿ ಒಡಿಯಾರ್ ಇವರು ಈ ಎಣಿಕೆದು ಒಂದು ಇತಿಹಾಸ
ಇಲ್ಲಿ ಎಲ್ಲ ನಮ್ಮ ಕನ್ನಡ ನಾಡಿಗೆ ಎಲ್ಲರಿಗೆ ಗೊತ್ತಾಗಲಿ ಅಂತೇಳಿ ಒಂದು 5 ನುಡಿ ಹೇಳ್ತಾರ. ಎಲ್ಲರೂ ಶಾಂತದಿಂದ ಕೇಳಬೇಕಾಗಿ ನಮ್ರ ವಿನಂತಿ. ಯಾವ ಕಾಲಕ್ಕೆ ಜಾತ ಜ್ಯೋತಿ ಜಕ್ಕಪ್ಪ ಮಹಾಲಿಂಗರಾಯರು ಭೀಮತಡಿ ಅಂದ್ರೆ ಸದ್ಯದಲ್ಲಿ ಇರುವುದು ಪುಣಾ ಜಿಲ್ಲೆಯ ಬಾರಾಮತಿ ಪಟ್ಟಣದಲ್ಲಿ ತುಕಪುರ ಅರಸಿ ಅಮೃತಬಾಯಿ ಉದರದಿಂದ ಹುಟ್ಟಿದವರು. ಈ ಅಮೃತಬಾಯಿ ತವರು ಮನೆ ಯಾವ್ರಂತ ಕೇಳಿದ್ರೆ ಇದು ನಾನು ಹೇಳುವುದು ಮಹಾಲಿಂಗರಾಯ ಅಣ್ಣ ಜಕ್ಕಪ್ಪರಾಯನ ಮಠದಲ್ಲಿ ಕೂತು 1-2 ಮಾತು ಮಾತಾಡ್ತಾ ಇದ್ದೇನೆ. ಈ ಜಕ್ಕಪ್ಪರಾಯನ ಎಣಕಿ ಮಠದಿಂದ ಸುಮಾರು 4 ಕಿಲೋಮೀಟರ್ ಮೇಲೆ ಮಹಾಲಿಂಗರಾಯ ಹಾಗೂ ಜಕ್ಕರಾಯನ ತಾಯಿ ತವ್ರ ಮನೆ ಸವಾಡಿ ಎಂಬ ಗ್ರಾಮ ಇದೆ. ಆ ಸವಾಡಿ ಗ್ರಾಮದಲ್ಲಿ ಲಿಂಗೇಶ್ವರಿ ಎಂಬ ದೇವರದಾನ. ಈ ಅಮೃತಬಾಯಿ ಮನಿ ದೇವರು ಯಾರಂದ್ರೆ ಲಿಂಗೇಶ್ವರ. ಇವರ ಅಣ್ಣತಮ್ಮರು ಯಾರು ಸಿದ್ದಗೌಡ ಮತ್ತು ಮಲ್ಲಗೌಡ. ಈ ಎಣಿಕೆ ಮಠದಿಂದ ಕೇವಲ 4 ಕಿಲೋಮೀಟರ್ ಮೇಲೆ ಈ ಅಮೃತಬಾಯಿ ತವ್ರ ಮನೆ ಅದ. ಇದೇ ತವ್ರ ಮನೆಯಲ್ಲಿ ಅಮೃತಬಾಯಿ ಜ್ವಾಕಿ ಜತನ ಆಗಿದ ಸ್ಥಳ ಈಗಾದರೂ ನೋಡ್ಲಿಕ್ಕೆ ಸಿಗ್ತದೆ. ಅದು ಎಲ್ಲ ಆ ಠಿಕಾಣದ ರಾಜವಾಡಿ ಅರಮನೆ ವಗೇರೆ ನಾಶ ಆಗಿ ಹೋಗ್ಯದ. ಒಟ್ಟು ಆ ಜಾಗ ಭೂಮಿ ಮಾತ್ರ ಕುರುಬುರ್ದ ಅರಮನೆ ಅಂತ ಮರಾಠಿದಲ್ಲಿ ಒಂದು ಭಾಷೆ ಅವ್ರು ಕರಿತಾ ಇದ್ದಾರೆ. ಇರಲಿ, ಜಾತ ಜ್ಯೋತಿ ಜಕ್ಕಪ್ಪ ಮಹಾಳಪ್ಪರು ಒಂದು ತಾಯಿ ಉದರದಿಂದ ಹುಟ್ಟಿ ಮಹಾಲಿಂಗರಾಯರು ಲಿಂಗ ಬೀರೇಶನ ಗುರುವಿನ ಪಡೆದರು. ಜಕ್ಕಪ್ಪರಾಯ ಬೀರೇಶ್ವರ ತಂದೆ ಆಕಾಶ ಭರಮಲಿಂಗನ ಗುರು ಮಾಡಿಕೊಂಡು ತನ್ನ ಸೋದರ ಮಾವ ಸವಾಡಿ ಗ್ರಾಮದ ಸಿದ್ದಗೌಡನ ಮಗಳಾದಂಥವ ಬಾಕಾಬಾಯಿನ ಲಗ್ನ ಆಗಿ ಇದೇ ಎಣಿಕೆ ಗ್ರಾಮದಲ್ಲಿ ಸ್ಥಾಯಿ ಉಳಿದುಕೊಂಡರು. ಎಣಿಕೆಗೆ ಪ್ರಾಚೀನ ಕಾಲದಲ್ಲಿ ಎಡಗಡೆ ಅಂತ ಕರಿತಾ ಇದ್ದರು. ಆ ಎಡಗಡೆ ಅನ್ನೋದು ಹೋಗಿ ಈಗ ಸದ್ಯದಲ್ಲಿ ಸುಕ್ಷೇತ್ರ ಎಣಿಕೆ ಮಠ ಅಂತ ಆಗ್ಯದ. ಇದೇ ಮಠದಲ್ಲಿ ಯೋಗಿ ಅಮೋಕ್ಷಿತ ಜಕರಾನ್ ಸಂಗಾಟ ಸಂಭಾಷಣೆ ಮಾಡಿ ತನ್ನ ನಂದಿಗಳನ್ನು ಇಲ್ಲಿ ಅವರ ಭಕ್ತಿಗಾಗಿ ಬಿಟ್ಟು ಹೋಗ್ಯಾರ. ಆ ನಂದಿ ಗುರುತು ಕೂಡ ಈಗ ಐತಿ. ಈಗ ಜಕರಾಯನ ಜೊತೆ ಆಕಾಶ ಭರಮದೇವರು ಕೂಡ ಇಲ್ಲೇ ಅವರು ಅದೃಶ್ಯ ಆದರು. ಜಕರಾಯ ಜಗತ್ತೆಲ್ಲ ಪವಾಡಗಳನ್ನು ಮಾಡಿ ಇದೇ ಎಣಿಕೆ ಮಠದಲ್ಲಿ ತಾವು ಜೀವಂತ ಸಮಾಧಿ ತಗೊಂಡು ಅವರು ಐಕ್ಯಸ್ಥರಾದರು. ಈಗಾದರೂ ನಾವು ಹೇಳಬೇಕಾದ್ರೆ ಈ ಜಕರಾಯನ ಕಥೆ ಅಗಾಧ ಲೀಲಾ ಅಗಾಧ ಪವಾಡಗಳದಾವ. ಅದು ಶ್ರೀ ಮಹಿಮಂತಕ ಮಹಾಲಿಂಗರ ಹಾಲು ಮತ್ತು ಪುರಾಣದಲ್ಲಿ ತೋರಿಸಿದೆವು ಕೆಲವೊಂದು ಪವಾಡಗಳ ಇವ್ರ ವಿಷಯ. ಇರಲಿ, ಈಗ ತಾವು ಈ ಮಠಕ್ಕೆ ಬರಬೇಕಾದ್ರೆ ಸುಕ್ಷೇತ್ರ ಹುಡ್ಜದಿಂದ ಮಂಗಳವೇಡದಿಂದ ಬೇಗಂಪುರದಿಂದ ಎಣಿಕೆ ಅಂತ ಮಠದ ಹೆಸರದ. ಜಕ್ಕಪ್ಪರಾಯ ಸ್ಥಾನ ಮಾಡಿದ್ರೆ ಅದರಂತೆ ಜಕ್ಕಪ್ಪರಾಯರು ಜಗತ್ತೆಲ್ಲ ಅನೇಕ ಪವಾಡಗಳನ್ನು ಮಾಡಿ ಈ ಎಣಿಕೆ ಮಠದಲ್ಲಿ ವಾಸ ಮಾಡ್ಯಾರ. ಎಣಿಕೆ ತಾವು ನೋಡಬೇಕಾದ್ರೆ ಮಂಗಳವೇಡದಿಂದ ಬೇಗಂಪುರಕ್ಕೆ ಬಂದು ಬೇಗಂಪುರದಿಂದ ಕೇವಲ 5 ಕಿಲೋಮೀಟ್ರ್ ಮೇಲೆ ಇದು ಎಣಿಕೆ ಸ್ಥಾನ ಅದ. ಇತ್ಲಾಗ ಬರಿಬೇಕಾದ್ರೆ ಪೂರ್ವದಿಂದ ಸೋಲಾಪುರ ಥ್ರೂ ಬೇಗಂಪುರಕ್ಕೆ ಬರಬೇಕು, ಬೇಗಂಪುರದಿಂದ ಎಣಿಕೆ ಮಠಕ್ಕೆ ಬರಬೇಕು. ಇದು ಎಣಿಕೆ ಮಠ ತಾಲೂಕಾ ಮುಹೋಳ, ಜಿಲ್ಲಾ ಸೋಲಾಪುರ ಈ ತಾಲೂಕಿನಲ್ಲಿ ಅದ. ಈಗ ಸದ್ಯದಲ್ಲಿ ಸುಕ್ಷೇತ್ರ ಎಣಿಕೆ ತಾಲೂಕಾ ಮುಹೋಳ, ಜಿಲ್ಲಾ ಸೋಲಾಪುರ. ಇಲ್ಲಿ ಜಕರಾಯನ ಗುರು ಭರಮಲಿಂಗನ ದೇವಾಲಯ ಇದು. ಈ ಭರಮಲಿಂಗನ ದೇವಾಲಯ ಮ್ಯಾಲ ಎಣಿಕೆ ಗ್ರಾಮಸ್ಥರು ಶ್ರೀ ಯೋಗಿ ಅಮೋಕ್ಷಿದ್ದ ಜಂಬೂನೀರು ಜಕರಾಯ ಹಾಗೂ ಭರಮಲಿಂಗನ ಮೂರ್ತಿಗಳು ತೆಗೆದು ಅವರು ಪ್ರಸಿದ್ಧಿ ಮಾಡಿದ್ದಾರೆ. ಇದರಂತೆ ಕೈಲಾಸದಿಂದ ಯೋಗಿ ಅಮೋಕ್ಷಿದ್ದರು ಬಂದು ಮಾಲಿಗರಾಗಿ ಭೇಟಿಯಾಗಿ ಈ ಎಣಿಕೆ ಮಠಕ್ಕೆ ಜಕರಾಯನ ಭೇಟಿಯಾಗಿ ಜಕರಾಯನ ಭಾವುಕವಾದಿತು. ತನ್ನ ನಂದಿವನ್ನು ಇಟ್ಟಿದ ಸ್ಥಳ ಇದು ನಂದಿ ಸ್ಥಳ. ಎಣಿಕೆ ಮಠದಲ್ಲಿ ಇದು ನಂದಿ ಯೋಗಿ ಅಮೋಕ್ಷಿದ್ದ ನಂದಿ. ಇದೇ ಎಣಿಕೆ ಮಠದಲ್ಲಿ ಶ್ರೀ ಯೋಗಿ ಅಮೋಕ್ಷಿದ್ದನ ಮಂದಿರ. ಈ ಯೋಗಿ ಅಮೋಕ್ಷಿದ್ದನ ಮಂದಿರ ಎಡಭಾಗದಲ್ಲಿ ಶ್ರೀ ಜಕ್ಕಪ್ಪರಾಯನ ಏನೋ ವಂಶದಲ್ಲಿ ಹುಟ್ಟಿ ಬಂದಂಥ ಯೋಗಿ ಭರಮುತ್ಯಪ್ಪನ ಮಂದಿರ. ಅದು ಶ್ರೀ ಕ್ಷೇತ್ರ ಎಣಿಕೆ ಮಠದಲ್ಲಿ ಶ್ರೀ ಮಹಾಲಿಂಗರಾಯರ ಅಣ್ಣ
ಶ್ರೀ ಜಕ್ಕಪ್ಪರಾಯ ಜೀವಂತ ಸಮಾಧಿ ತಗೊಂಡು ವಾಸ ಮಾಡಿದ ಈ ಸ್ಥಳ. ಶ್ರೀ ಮಾಲಿಂಗರಾಯನ ಮೊಮ್ಮಗಾದಂಥ ಅವತಾರ ಬರಗಾಲಿಸಿದ್ದ ಹುನ್ನೂರ, ಏಣಿಕಿ, ಶಿರಡೋಣ, ಉಂಬರಾಜ್, ಹುರ್ಜಂತಿ ಈ ಜೀರ್ಣೋದ್ಧಾರ ಮಾಡಿ ಪ್ರತಿಯೊಂದು ಮಠದಲ್ಲಿ ಅವನ ಸ್ಥಾನ ಅದು. ಇದು ಅವತಾರ ಬರಗಾಲಿಸಿದ್ದನ ಸ್ಥಾನ. ಶ್ರೀ ಬಾಕಾಬಾಯಿ ಸತ್ತು ಪರೀಕ್ಷೆ ಬಂಧನ ಮಾಡುವುದಕ್ಕೆ ಸ್ವನಾರ್ ಗ್ರಾಮದಿಂದ ಸ್ವನಾರ್ ಸಿದ್ಧ ಬಂದು ಈ ಸುಕ್ಷೇತ್ರ ಎಣಿಕೆಯಲ್ಲಿ ಇದು ಕೂತು ಊಟ ಮಾಡಿದ ಠಿಕಾಣ ಶ್ರೀ ಗುರು ಸ್ವನಾರ್ ಸಿದ್ಧಂದು. ಶ್ರೀ ಜಕ್ಕಪ್ಪರಾಯನ ಭಕ್ತಿಗಾಗಿ ಬಾಳೆ ಗ್ರಾಮದಿಂದ ಮೈಲಾರಲಿಂಗ ಖಂಡೋಬ ರೂಪದಲ್ಲಿ ಸಾಕ್ಷಾತ್ ಇಲ್ಲಿ ಬಂದು ವಾಸ ಮಾಡಿದ್ದು ಇದು ಠಿಕಾಣ. ಎಲ್ಲಿ? ಸುಕ್ಷೇತ್ರ ಎಣಿಕೆಯಲ್ಲಿ. ಶ್ರೀ ಜಕ್ಕಪ್ಪರಾಯನ ಕುಟುಂಬ ಅಂದ್ರೆ ಮಡದಿ ಶ್ರೀ ಬಾಕಾಬಾಯಿ ದೇವಿ ಇದೇ ಸ್ಥಳದಲ್ಲಿ ಐಕ್ಯ ಆಗ್ಯಾರ. ಪ್ರಥಮದಲ್ಲಿ ಬಂದು ಯಾವ ಶ್ರೀಮ ಜಗದ್ಗುರು ರೇವಣ ಸಿದ್ದೇಶ್ವರನ ಹೃದಯ ಮಂದಿರದಲ್ಲಿ ನೆನೆಸಿಕೊಂಡು ಅದರಂತೆ ಯಾವ ರೇವಣ ಸಿದ್ದೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥ ಬೀರ್ಲಿಂಗೇಶ್ವರ ದೇವರಿಗೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮವನ್ನು ಹಾಕುತ್ತಾ ಅದರಂತೆ ಯಾವ ಬೀರ್ಲಿಂಗೇಶ್ವರನ ಶಿಷ್ಯನಾಗಿರ್ತಕ್ಕಂಥ ಯಾವ ಸೋಲಾಪುರ ಜಿಲ್ಲೆ ಮಂಗಳವೇಡ ತಾಲೂಕು ಸುಚಿತ್ರ ಹುಲಿಜಯಂತಿಯಲ್ಲಿ ವಾಸನಗೈದಿರ್ತಕ್ಕಂಥ ನಮ್ಮ ಅಪ್ಪ ಮಹಿಮಂತಕ ಮಹಾಲಿಂಗರಾಯ ಇವರು ದಿವ್ಯ ಚರಣಾರವಿಂದಕ್ಕೆ ಹಣಿಮಣಿತ್ತಾ ಅದರಂತೆ ಯಾವ ಇವತ್ತ ಈ ಉಂಬರ್ಜಿ ಗ್ರಾಮದಲ್ಲಿ ಹಾಲಮತ ಕವಿ ಹಾಲಮತ ಭಾಸ್ಕರ ಹಾಲಮತ ಧರ್ಮದ ಪ್ರಚಾರ ಪ್ರಸಾರ ಮಾಡ್ತಿರ್ತಕ್ಕಂಥ ಗುರುಗಳು ಶ್ರೀ 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 ಪರಂಪೂಜ್ಯ ಸ್ವಸ್ತ್ರೀಯ ಬ್ರಹ್ಮನಿಷ್ಠ ಅಡವೆಪ್ಪ ಮಹಾರಾಜ ಸೋಮತಿ ಒಡೆಯಾರ ಇವರು ಒಂದು ಹಿತನುಡಿನೂ ಸ್ವಲ್ಪ ಈ ದೇವರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಹೇಳ್ತಾರ. ನೀವು ಎಲ್ಲರೂ ಕೇಳಬೇಕನ್ನಂಥದ್ದು ನಮ್ರ ವಿನಂತಿ. ಯಾವ ಕಾಲಕ್ಕೆ ತುಕ್ಕಪ್ಪರಾಯ ಸೋಮರಾಯ ಭೀಮತಡಿಯಲ್ಲಿ ಜನ್ಮಿಸಿ ಅಲ್ಲಿ ಅರಸಿಕೆ ಗೌಡಿಕೆ ಮಾಡಿ ಭೀಮತಡಿ ಅಂದರೆ ಸದ್ಯದಲ್ಲಿ ಇರುವಂಥ ಪುಣೆ ಜಿಲ್ಲೆ ಬಾರಾಮತಿ. ಅದಕ್ಕೆ ಮೊದಲು ಭೀಮತಡಿ ಅಂತ ಕರಿತಾ ಇದ್ದರು. ಭೀಮತಡಿ ಆದ ನಂತರ ಬಿಲವಾಡ ಪಟ್ಟಣ ಅಂತ ಕರೆದರು. ಬಿಲವಾಡ ಪಟ್ಟಣ ಆದ ನಂತರ ಬಾರಾಮತಿ ಅಂತ ಕರೆದರು. ಆ ಬಾರಾಮತಿ ಭಾಗಗಳನ್ನು ಬಿಟ್ಟು ಶ್ರೀ ಗುರುಗಳ ಸ್ವನಾರ ಸಿದ್ಧನ ಗೋಗಳನ್ನು ಕಾಯುವ ಸಲುವಾಗಿ ಸಂಚಾರ ಮಾಡುತ್ತಾ ಇದೆ ಈ ಸ್ಥಾನ ಭೀಮಾ ನದಿ ದಡದಲ್ಲಿ ಉಪಾಧ್ಯಾಯರ ಹಟ್ಟಿ ಅಂದರೆ ಬ್ರಾಹ್ಮಣ ಇರುವಂಥ ಸ್ಥಾನ. ಈ ಸ್ಥಾನಕ್ಕೆ ಬಂದು ಸ್ಥಾಯಿಕಾದರು. ಈ ಭಾಗದಲ್ಲಿ ಕೌಟಿಗೆಯಲ್ಲಿ ಅನೇಕ 700 ಜನ ದುಷ್ಟ ಜನರು ಇದ್ದರು. ಅನೇಕ ಜನರ ಅವರು ನಾಶ ಮಾಡ್ತಾ ಇದ್ದರು. ಅನೇಕ ಜನರಿಗೆ ಕಾಡ್ತಿದ್ರು, ಪಿಡೆ ಕೊಡ್ತಿದ್ರು. ಅಂಥ 700 ದುಷ್ಟ ಜನರನ್ನು ಜಕ್ರಾಯ ಹಾಗೂ ಮಾಲರಾಯ ಅವರ ರುಂಡ ಚಂದಾಡಿ ಅವರನ್ನು ಮರ್ದಿಸಿ ಇದೇ ಉಂಬುರಾಜ ಅಂದರೆ ಉಮಲೆ ಠಾಣೆಯಲ್ಲಿ ಪಾತಾಳ ಹಿಡಿದು ಪಾಯ ಸೋಸಿ ಆ 700 ದುಷ್ಟರು ಚಂಡಗಳನ್ನು ಆ ಪಾಯದಲ್ಲಿ ಹಾಕಿ ಆ ರುಂಡ್ರ ತೆರೆ ಮೇಲೆ ರುದ್ರಗಟ್ಟಿವನ್ನು ಕಟ್ಟಿ ತಮ್ಮ ತಂದೆ ತುಕ್ಕಪ್ಪರಾಯ ಉರುಪು ರೇವಪ್ಪ ದೇವರ ಗುಡಿ ಮುಂದೆ ರುದ್ರಗಟ್ಟಿ ಕಟ್ಟಿ ಜಗತ್ತೆಲ್ಲ ಜೈಬರಿ ಹೊಡಿಸಿ 11 ಮಂದಿ ರುದ್ರರು 12ನೇ ಗೂಳಿ ಅನಿಸಿ ವರ್ಷಕ್ಕೊಮ್ಮೆ ಭಾರತ ಹುಡುಗಿ ಇದೇ ತುಕ್ಕಪ್ಪರಾಯ ಉರುಪು ರೇವಪ್ಪ ದೇವರ ಸ್ಥಾನ ಮುಂದೆ ಮಾಲಿಂಗರಾಯ ನುಡಿ ಹೇಳ್ತಾ ಇದ್ದಾರೆ ಹುಲಿ ರೂಪದಲ್ಲಿ. ಇದು ಸೂರ್ಯಚಂದ್ರ ಇರ್ತಾನ ನೆಲಗಂಗಿ ಹೊರತನ ಅಜರಾಮರವಾಗಿ ಈ ವಾಣಿ ಉಳಿದುಕೊಂಡದ. ಇದೇ ಉಂಬರ್ಜಿ ಮಠ, ಇದೇ ಉಮ್ಮಳೆ ಠಾಣೆ ತಾಲೂಕು ಚರ್ಚನ್ ಜಿಲ್ಲಾ ವಿಜಯಪುರ ಈ ಸ್ಥಾನದಲ್ಲಿ ಇರುತ್ತದೆ. ಯಾರು ಭಕ್ತಾದಿಗಳು ಬಂದು ನೋಡೋರಾದರೂ ಮಾಲಿಂಗರಾಯ ತಂದೆ ಸ್ಥಾನ
ತುಕ್ಕಪ್ಪರಾಯ ಉರುಪು ರೇವಪ್ಪ ದೇವರ ಈಗ ಸದ್ಯದಲ್ಲಿ ಏನೋ ತುರ್ತಿದಿಂದ ರೂಢಿಯಲ್ಲಿ ರೇವಡಿಸಿದ್ದಂತ ಕರಿಬಹುದು. ಪರಂತು ಮೂಲತಃ ಇವ ತುಕ್ಕಪ್ಪರಾಯ ಉರುಪು ರೇವಪ್ಪನ ಸ್ಥಾನ ಇದೆ. ನಾಡಾಗಿನ ಭಕ್ತಾದಿಗಳು ಬಂದು ಇಲ್ಲಿ ಬಂದು ನಾಗೇಶಿ ಮಠದಾಗ ಜಳಕ ಮಾಡಿ ಆ ತುಕ್ಕಪ್ಪರಾಯನ ದರ್ಶನ ಪಡೆದ್ರೆ ನಿಮ್ಮ ಮಾಡಿದಂಥ ಪಾಪ ಪರಿಹಾರ ಆಗಿ ಕೋಟಿ ಕೋಟಿ ಪುಣ್ಯ ಬರ್ತದಂತ ಇದು ನಮ್ಮ ಸೂಕ್ಷ್ಮ ಹುರಿಜಂತಿ ಅಡಿಯೊಬ್ಬ ಮಾರಾಯಣ ಹೇಳಿಕಿದೆ. ನಮಸ್ಕಾರ. ಇದೇ ತುಕ್ಕಪ್ಪರಾಯ ಉರ್ಪ ರೇವಪ್ಪ ದೇವರ ಸ್ಥಾನ. ಇದೇ ನಮ್ಮ ಮುಂಬುರ್ಜಿ ಆ ದೇವರ ಪೂಜಾರಿಗಳು, ಗರಿಗಿ ಪೂಜಾರಿಗಳು 700 ದುಷ್ಟರನ್ನ ರುಂಡ ಚೆಂದ ಆಡಿ ರುದ್ರ ಕಟ್ಟಿದ ಜಾಗ ಅಂದ್ರೆ ಇದೇ ರುದ್ರಗಟ್ಟಿ. ಈ ಮಾರ್ಗಂಬ ಏನು ಮುಂದೆ ಕಟ್ಟೈತಿ ಇದೇ ಕಟ್ಟಿ. ಇದೇ ಮುಂದೆ ಮಾನಿಕರಾಯ ಆಗಿ ಹೋದ ನಂತರ ಮಾನಿಕರಾಯನ ಮೊಮ್ಮಗ ಅವತಾರ ಬರಗಾಡ್ಸಿದ್ದ ಈ ಕಟ್ಟಿ ಜೀರ್ಣೋದ್ಧಾರ ಮಾಡಿದ. ಆ ನಂತರ 800 ವರ್ಷ ಕಾಲ ಹುಡುಗಿ ಹೋದ ನಂತರ ಕಿರಿಶಕೆ 1998ರಲ್ಲಿ ಪುನರೂಪಿ ಇದನ್ನು ಕಟ್ಟಿ ಬಿಚ್ಚಿದರು. ಉಂಬುರ್ಜಿಯವರು ಹುರ್ಜಂತಿಯವರು ಎಲ್ಲ ಕೂಡಿ ಬಿಚ್ಚಿ ನೋಡ್ಲಿಕ್ಕಾಗಿ ಆಗಿನ ಟೈಮ್ಕ ಬರೇ ದೊಡ್ಡ ದೊಡ್ಡ ರುಂಡುಗಳು, ಕುದುರೆ ಹಲ್ಲಿನಾಗ ಹಲ್ಲುಗಳು, ಇಂಥ 700 ರುಂಡು ಹೊಟ್ಟು ಪ್ರತ್ಯಕ್ಷ ಎಲ್ಲ ಜನರು ನೋಡಿದ್ರು. ಇದು ಯಾವ ಕಾಲಕ್ಕೆ 1998ನೇ ಇಸ್ವಿಗೆ ನೋಡಿ ಎಲ್ಲರೂ ಕೂಡಿ ಪುನಃ ಅವಕ್ಕೆ ಚಂದಗಳನ್ನು ಅಲ್ಲಿ ಇಟ್ಟು ಪುನಃ ಜೀರ್ಣೋದ್ಧಾರ ಮಾಡಿ ಕಟ್ಟಿಸಿ ವಾಸ್ತು ಶಾಂತಿ ಮಾಡಿ ಅದು ಮುಕ್ತಾಯ ಮಾಡ್ಯಾರ. ಇದೇ ತುಕ್ಕಪ್ಪರಾಯನ ಗುಡಿ, ಇದೇ ರುದ್ರಗಟ್ಟಿ. ತಾವು ಬಂದು ಕಾಣಬಹುದಂದು ಈ ನಮ್ಮ ಅಡಿಯೊಬ್ಬ ಹೇಳಿಕಿದೆ. ಶ್ರೀ ಮಾಳಿಂಗೇಶ್ವರ ಪವಿತ್ರ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹೇಳುತ್ತಾ, ಸದ್ಗುರು ಬೀರದೇವರ ಅಚ್ಚುಮೆಚ್ಚಿನ ಗುರುವನಾಗಿರ್ತಕ್ಕಂಥ ಶಿರಾಡೋಣ ಸಿದ್ಧ ಬೀರೇಶ್ವರ ಪವಿತ್ರ ಪಾದಗಳನ್ನು ಸುಧಾ ಎನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು, ಹಾಗೂ ಹಾಲುಮುತದ ಕುಲಗುರುವನಾಗಿರ್ತಕ್ಕಂಥ ಸಿದ್ಧ ಬೀರಣ್ಣ ದೇವರ ಪವಿತ್ರ ಪಾದಕ್ಕೂ ಕೂಡ ಪಡಮಟ್ಟು, ಹಾಲುಮತದ ಕುಲಗುರುವನಾಗಿರ್ತಕ್ಕಂಥ ಶಿರಾಡೋಣ ಸಿದ್ಧ ಬೀರೇಶ್ವರ ಪವಿತ್ರ ಪಾದಗಳನ್ನು ಸುಧಾ ಮಸ್ತಕದ ಮೇಲೆ ಇಟ್ಟುಕೊಂಡು, ಬೀರದೇವರ ಅಚ್ಚುಮೆಚ್ಚಿನ ಪರಮಶಿಷ್ಯನಾಗಿರ್ತಕ್ಕಂಥ ಸೊಲ್ಲಾಪುರ ಜಿಲ್ಲಾ ಮಂಗಳವೇಡೆ ತಾಲೂಕಿನ ಹುಲಿಜಂತಿ ಗ್ರಾಮದಲ್ಲಿರ್ತಕ್ಕಂಥ ಎಂಜಲ ಇಲ್ಲದ ಗಂಜಿ ಹುಲಿ ಹಾಲವನ್ನು ಗುರುವಿಗುಣಿಸಿರ್ತಕ್ಕಂಥ ಬರುವ ದೀಪಾವಳಿ ಮಧ್ಯರಾತ್ರಿ 12 ಗಂಟೆಗೆ ಶಿವಪಾರ್ವತಿಯ ಧರೆಗಿಳಿಸಿಕೊಂಡು ಪಾರ್ವತಾದೇವಿಯಿಂದ ಆರತಿ ಬೆಳೆಸಿಕೊಂಡು ಪರಮಾತ್ಮನಿಂದ ಮುಂಡಾಸದ ಮುಯಿ ಪಡ್ಕೋತಕ್ಕಂಥ ಮುತ್ಯಾಮಾಳಿಂಗರಾಯರ ಪವಿತ್ರ ಪಾದಕ್ಕೂ ಕೂಡ ಪಡಮಟ್ಟು, ನನ್ನಪ್ಪ ತ್ರಿಕಾಲಜ್ಞಾನಿ ಮನ್ಯಾಮಾಳಿಂಗೇಶ್ವರರ ವಂಶಸ್ಥಿಕರಾಗಿರ್ತಕ್ಕಂಥ ಆ ಗ್ರಾಮದ ಮುತ್ಯಾಮಾಳಿಂಗೇಶ್ವರ ಪಟ್ಟದ ಅಧಿಕಾರಿಗಳಾಗಿರ್ತಕ್ಕಂಥ ನಿಮ್ಮ ಎಲ್ಲರ ನೆಚ್ಚಿನ ಹಿರಿಯರು ಮತ್ತು ವೇದ ಮೂರ್ತಿಗಳು, ಶ್ರೀಗಳು ಮತ್ತು ಗುರುಗಳು ಆಗಿರ್ತಕ್ಕಂಥ ಖ್ಯಾತ ಲೇಖಕರು ಮತ್ತು ಗಾಯಕರು ಆಗಿರ್ತಕ್ಕಂಥ ನಿಮ್ಮ ಎಲ್ಲರ ಗುರುಗಳಾಗಿರ್ತಕ್ಕಂಥ ದಾರಿದೀಪವಾಗಿರ್ತಕ್ಕಂಥ ಅಡಿಯಪ್ಪ ಮುತ್ಯ ಒಡೆಯರ್ ಮಹಾರಾಜರವರಿಗೆ ಕೂಡ ಪವಿತ್ರ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹೇಳುತ್ತಾ, ಇವತ್ತಿನ ದಿವಸ ವಿಶೇಷತೆ ಏನಪ್ಪ ಅಂತ ಕೇಳಿದ್ರೆ, ಈ ದೀಪಾವಳಿ ಜಾತ್ರೆಯ ನಿಮಿತ್ತವಾಗಿ ಶಿರಾಡೋಣ ಸಿದ್ಧ ಬೀರೇಶ್ವರ ಒಂದು ಚರಿತ್ರೆಯನ್ನು, ಮಾಳಿಂಗೇಶ್ವರ ಮಹಿಮೆಯನ್ನು ತಮ್ಮ ಎಲ್ಲರನ್ನ ಉದ್ದೇಶಿಸಿ ನಮ್ಮ ಅಡಿಯಪ್ಪ ಮುತ್ಯ ಮಹಾರಾಜರವರು ತಮ್ಮ ಎಲ್ಲರನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ತಾವೆಲ್ಲರೂ ಆಲಿಸಿ ಹಾರೈಸಿ ನಿಮ್ಮೆಲ್ಲರ ಕೃಪೆ ನಮ್ಮ ಅಜ್ಜವ್ರ ಮೇಲೆ ಇರಲಿ. ಅವ್ರ ಮಾತುಗಳನ್ನು ಕೇಳಿ ನೀವೆಲ್ಲರೂ ಪುನೀತರಾಗೋಣ ಅಂತೇಳಿ ನಾನು ಮಾತು ವಿರಾಮ ಕೊಡ್ತಾ ಇದ್ದೀನಿ. ಅಜ್ಜವ್ರದ್ದು ಮಾತಾಡ್ತಾ ಇದ್ದಾರೆ. ಯಾವ ಕಾಲಕ್ಕೆ ನಮ್ಮ ಹಾಲಮತದ ಕುಲಗುರುಗಳಾದಂಥವರು ಶ್ರೀ ಲಿಂಗ ಬೀರೇಶ ಶಿಷ್ಯ ಮಹಾಲಿಂಗರಾಯನ ಕರೆದುಕೊಂಡು ವಂಗ ಮಂಗ ಮಲಯಾಳ ಕುಂಥಳ ಕಾಂಬೋಜ ಹಿಂಗೆ ಅನೇಕ 56 ದೇಶಗಳನ್ನು ತಿರುಗಿ ಕೊನೆಗೆ ಇದೇ ಶಿರಡೋಣ ಗ್ರಾಮದಲ್ಲಿ ಬಂದು ವಾಸ ಮಾಡಿದ್ರು. ಆದಿ ಕಾಲದಲ್ಲಿ ಈ ಶಿರಡೋಣ ಗ್ರಾಮಕ್ಕೆ ಸೀಗಿ ಮಠ ಅಂತ ಕರಿತಾ ಇದ್ದರು.
ಸೀಗಿ ಮಠದ ಅಧಿಕಾರಿ ಯಾರ್ದಿತ್ತು ಅಂದ್ರೆ ಶೇಖಾಸುರನ ತಂದೆ ಬಂಬು ಸಿಂಹನ ಮಗ ಆದಂಥ ಶೇಖಾಸುರ ದೈತ ಇದು ವಾಸ ಮಾಡ್ತಾ ಇದ್ದ. ಆ ಶೇಖಾಸುರ ದೈತ್ಯನ ಮರ್ದನ ಮಾಡಿ ಶ್ರೀ ಬೀರೇಶ್ವರರು ಬಂದು ಇಲ್ಲಿ ಸ್ಥಾಯಿಕಾದರು. ಅದಕ್ಕೆ ಅವ್ನು ಚೆಂಟ ಸಿಡಿದು ಬಿದ್ದದಕ್ಕಾಗಿ ಅದಕ್ಕೆ ಸಿಡ್ಯಾನಂತ ಇದಕ್ಕೆ ಹೆಸರ ಬರಲೆಂದು ಆಶೀರ್ವಾದ ಕೊಟ್ಟು ಬೀರೇಶ್ವರ ಇಲ್ಲೇ ವಾಸ ಮಾಡಿದ್ರು. ಇದೇ ಸ್ಥಳದಲ್ಲಿ ಮಾಣಿಂಗರಾಯ ಹುಲಿ ಹಿಡಿದು ಹುಲಿಗೆಣ್ಣು ಮನ ತಂದು ತನ್ನ ಗುರುವಿಗೆ ಊಟ ಮಾಡಿಸಿದರು. ಯಾವುದು ಈ ಸಿಡ್ಯಾರ ಸ್ಥಳ. ಅದರಂತೆ ಮೂರು ಲೋಕದ ಒಡೆಯ ಮುಕ್ಕಣ್ಣ ಶಿವರಾಯ ಶಿವಪಾರ್ವತಿಯರು ಧರಿಗೆ ಇಳಿದು ಶ್ರೀ ಮಾಲಿಂಗರಾಯಿಗೆ ವರದಾನವನ್ನು ಕೊಟ್ಟಿದ್ದು ಇದು ಈ ಸ್ಥಳ ಶಿರಡೋಣ. ಇದೇ ಶಿರಡೋಣ ಭೇಟಿ ನಾಳೆ ಬರುವ ರವಿವಾರ 19/10/25 ಇದು ಜಾತ್ರೆ ಜರುಗ್ತದೆ. ಈ ಭೇಟಿಗೆ ಶ್ರೀ ಮಾಲಿಂಗರಾಯರು ಬಂದು ಗುರುವಿಗೆ ಆಮಂತ್ರಣ ಕೊಡುವ ಸಲುವಾಗಿ ಬಂದಿರ್ತಾರೆ. ಗುರು ಶಿಷ್ಯರ ಭೇಟಿ ಸಂಜೆ 4 ಗಂಟೆಗೆ ಆಗ್ತದೆ. ಆ ನಂತರ ಮಾಲಿಂಗರಾಯರು ಗುರು ಶಿಷ್ಯರ ಭೇಟಿ ಮುಗಿಸ್ಕೊಂಡು ತಮ್ಮ ಸ್ಥಾನಕ್ಕೆ ಮರಳಿ ಹೋಗಿರ್ತಾರೆ. ಇವು 2 ಮಾತುಗಳನ್ನು ಹೇಳಿ ನಾನು ಆ ಶಿರಡೋಣ ಸಿದ್ಧರ ಪಾದಕ ಹಾಗೂ ಮಾಲಿಂಗರಾಯನ ಮೊಮ್ಮಗ ಆದಂಥವ ಕೆಂಚ ಮಾಳಪ್ಪ ಪವಾಡ ಪುಡಿಸ ಮಿಗಿಲಾದ ಪವಾಡಗಳನ್ನು ಮಾಡಿ ಇದೇ ಸ್ಥಾನದಲ್ಲಿ ಗುರುವಿನ ಎಡಭಾಗದಲ್ಲಿ ವಾಸ ಮಾಡಿದಂಥ ಕೆಂಚ ಮಾಳಪ್ಪ ಸಿದ್ಧರ ಪಾದಕ ನಮಸ್ಕಾರಗಳನ್ನು ಮಾಡಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ ಗುರುಗಳಾಗಿರ್ತಕ್ಕಂಥ ಅಡಿಯಪ್ಪ ಮುತ್ಯ ಮಾರಯ್ಯರು ಒಡೆಯರವರು ಇವತ್ತಿನ ದಿವಸ ಶಿರಾಡೋಣ ಶೀಲವಂತಿ ಬದ್ದಲ ತತ್ವಭರಿತ ಆಗಿರ್ತಕ್ಕಂಥ ಚರಿತ್ರೆಯನ್ನು ತಮ್ಮ ಮುಂದೆ ಹೇಳ್ತಾ ಇದ್ದಾರೆ. ತಾವೆಲ್ಲರೂ ಕೇಳಿ ಪುನೀತರಾಗಬೇಕಾಗಿ ತಮ್ಮಲ್ಲಿ ವಿನಂತಿ ಇರುವುದು. ಯಾವ ಕಾಲದಲ್ಲಿ ಶಿವನ ಮಗಳು ಶ್ರೀದೇವಿ ಹಾಗೂ ಲಾಯವ ಶಿವನ ಹೆಣ್ಮಕ್ಕಳಾದ ಇರುವರು ಕೂಡಿ ಕೈಲಾಸವನ್ನು ಬಿಟ್ಟು ಈ ಧರಿಗೆ ಶ್ರೀ ಮಾಲಿಂಗರಾಯನ ಸಲುವಾಗಿ ಇಳಿದು ಅನೇಕ ಜಾಗಗಳಲ್ಲಿ ಪವಾಡಗಳನ್ನು ಮಾಡುತ್ತಾ ಬಂದು ಕೊನೆಗೆ ಶ್ರೀ ಲಿಂಗ ಬೀರೇಶನ ಹಿಂಭಾಗದಲ್ಲಿ 3 ಬಿಗಿ ಅಂತರ ಮೇಲೆ ಈ ಶ್ರೀದೇವಿ ಹಾಗೂ ಲಾಯ್ವ ಇಬ್ಬರು ಒಂದೇ ಸ್ಥಳದಲ್ಲಿ ನೆಲೆಸಿ ಸಿದ್ಧರಲ್ಲಿ ಶೀಲವಂತಿ ಎಂಬ ನಾಮ ಪಡೆದಾರೆ. ಯಾಕಂದ್ರೆ ಇದರ ಮಹಿಮಾ ಇವ್ರದ್ದು ಪವಾಡ ದೊಡ್ಡ ಕಥೆ ಅದ. ಆ ಕಥೆ ಶ್ರೀ ಮಹಿಮಾಂತಕ ಮಾಲಿಂಗರಾಯ ಹಾಲಮತ ಪುರಾಣದಲ್ಲಿ ನಾನೇ ಬರೆದ ಪುರಾಣದಲ್ಲಿ ಆ ಕಥೆ ಸಿಗಬಹುದು. ಈ ದೀಪಾವಳಿ ಮಾಲಿಂಗರಾಯರ ಜಾತ್ರೆ ನಿಮಿತ್ತವಾಗಿ ನಾನೊಂದು 2 ಮಾತು ಮಾತಾಡ್ತಾ ಇದ್ದೇನೆ. ಈಗ ನಾಳೆ ಬರುವ 19ನೇ ತಾರೀಕಿಗೆ ಶೀಲವಂತಿ ಹಾಗೂ ಶ್ರೀ ಬೀರೇಶ್ವರ ಶ್ರೀ ಮಾಲಿಂಗರಾಯರು ಕಸಿಗಿದಿಂದ ಬಂದಂಥ ಮಾಲಿಂಗರಾಯನ ಮೊಮ್ಮಗ ಬರಗಾಲಿಸಿದ್ದ ಭೇಟಿ ಇದೇ ಶಿರಡೋಣ ಮಠದಲ್ಲಿ ಜರುಗುತ್ತದೆ. ತಾವು ಭಕ್ತಾದಿಗಳು ಎಲ್ಲರೂ ಈ ಗುರು ಶಿಷ್ಯರ ಹಾಗೂ ಶೀಲವಂತಿಯ ದರ್ಶನ ಪಡೆದು ಪುನೀತರ ಆಗಬೇಕೆಂದು ಈ ನಮ್ಮ ಸೂಕ್ಷ್ಮದ ಹುಲಿಜಂತಿ ಅಡಿಯಪ್ಪ ಮಾರಾಯರು ಹೇಳಿಕೆ ಇದೆ.